ಅದು ಭತ್ತ ರಾಗಿ ಶುಂಠಿ ಹಿಂಗೆಲ್ಲ ಬೆಳಕು ಒಂದು 4 ವರ್ಷ ತಳ್ದೆ ಸರ್. ಬೆಳೆ ಬೆಳೀತ ಕೃಷಿಯಲ್ಲಿ. ಅದಾದ್ಮೇಲೆ ನಾನು ಮೊಬೈಲ್ ತಗೊಂಡೆ. ನಮ್ಮಮ್ಮ ತಗೊಂಡಿದ್ದು. ಎಷ್ಟೋ ಬೆಲೆ ಎಷ್ಟೋ ಒಂದು 7,000. ಸೊ ಮೊದಲನೇ ಗಿಫ್ಟ್ ತಾಯಿ ಕೊಟ್ಟಿರೋದ. ಅಲ್ಲೇನಾಗ್ಬಿಡ್ತು ಅಂದ್ರೆ ಎಲ್ಲಾರ ಮಕ್ಕಳು ಮೊಬೈಲ್ ತಗೊಂಡ್ರು. ಮೊಬೈಲ್ ಬಂತು ಸರ್ ಆ ಟೈಮಲ್ಲಿ, ಗೊತ್ತಾ ನಿಮ್ಗೆ? ಆಂಡ್ರಾಯ್ಡ್ ಮೊಬೈಲ್ಗಳು ಅಂದ್ರೆ ಅದ್ರಿಂದನೇ ಬಂದಿತ್ತು. ದೊಡ್ಡವ್ರ ಹತ್ರ ಇತ್ತು. ಅಲ್ಲಿವರೆಗೂ ನಿಮ್ಮ ಹಾಸನ ಜಿಲ್ಲೆವರೆಗೂ ಬರೋಷ್ಟೊಳಗೆ ಆಂಡ್ರಾಯ್ಡ್ ಅಲ್ಲಿವರೆಗೂ ಟೈಮ್ ಹಿಡಿತು. ಹಳ್ಳಿಗೆಲ್ಲ ಬರ್ಬೇಕು ಅಂದ್ರೆ ಅಷ್ಟು ಟೈಮ್ ತಗೋತು. ಆ ಮೊಬೈಲ್ ಎಲ್ಲ ತಗೊಳಕ್ ಸ್ಟಾರ್ಟ್ ಆಗ್ಬಿಟ್ಟು. ಎಲ್ಲ ಶುಂಠಿ ಬೆಳೆಯೋದು, ಜೋಳ ಬೆಳೆಯೋದು, ಅರ್ಶಿನ ಬೆಳೆಯೋದು, ತೋಟದ ಅಡಿಕೆ ಕಾಯಿ ಕಿಡಿಕ್ ತಗೊಳ್ಳೋದು ಎಲ್ಲ ಮೊಬೈಲ್ ವರ್ಷ. ಎಲ್ಲರೂ ಏನಾದ್ರು ನೋಡ್ತಾವ್ರೆ ಅಂದ್ರೆ ಯೂಟ್ಯೂಬ್ ಒಳಗೆ ನೋಡ್ತಾ ಕೂತಿರೋರು. ಏನಾರು ನೋಡ್ತಾವ್ರೆ ಅಂದ್ರೆ ನಾವು ಹೋಗಿ ಕುತ್ಕೊಂಡು ನೋಡೋದು. ಅದು ನಮ್ಮ ಅಮ್ಮಂಗೆ ಬೇಜಾರಾಯ್ತು. ಸೊ ತಕ್ಕೊಟ್ರು ಅವರೇ ಉಂಟು ಆ ಫೋನು ಸರ್. ಇದುವರೆ ಕರ್ಕೊಂಡ್ಬಂದು ತಾಯಿ ಹುಡುಗರೆ. ಏನಾದ್ರು ಅವರ ಟಿಕ್ ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು. ಟಿಕ್ ಟಾಕ್ ಅದರ ತರ ನಾನು ನೋಡಕ್ ಕುತ್ಕೊಂಡು ನೋಡ್ತಾ ಕೂತಿದ್ದೆ ಸರ್. ಆಮೇಲೆ ಇದು ಹೆಂಗೋ ಮಾಡ್ಬೇಕಲ್ಲ ಅಂತ ಅನಿಸ್ತು. ಜಗ್ಗೇಶನ್ ವಿಡಿಯೋ ಎಲ್ಲ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಜಗ್ಗೇಶನ್ ವಿಡಿಯೋ, ಸಾಧು ಕೋಕಿಲ ವಿಡಿಯೋ ಎಲ್ಲರೂ ಮಾಡ್ತಾ ಇರೋದು. ನನಗೆ ನಾನು ಮಾಡ್ಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಜಗೇಶನ್ದು ಲಿಪ್ಸಿಂಗ್ ಸ್ಟಾರ್ಟ್ ಮಾಡಕ್ ಮಾಡಿದೆ. ಜನ ಎಲ್ಲ ಏನಂದ್ರು, ಜಗೇಶನ್ ತರ ಮಾಡ್ತಿದ್ರು ನೀನು, ಸೇಮ್ ಹಂಗೆ ಇರುತ್ತೆ, ಹಂಗೆ ಮಾಡ್ತೀಯ? ನಾನು ಜಗೇಶನ್ ತರ ಮಾಡ್ತೀನಿ. ನನಗ್ ಗೊತ್ತು ಅವ್ರ ಕನ್ನಡ ಭಾಗ ಎಲ್ಲ 1% ನನಗ್ ಮಾಡಕ್ಕಾಗಲ್ಲ ಅಂತ ಬಿಟ್ಟು. ಏನ್ ಅವ್ರು ಹೇಳ್ತಿದಾರೆ ಅಂತ? ಅವ್ರು ಹೇಳ್ತಿದ್ದಾರೆ ಅಂದ್ರೆ ನೀನ್ ಜಗೇಶನ್ ತರ ಮಾಡ್ತೀನಿ. ಏನ್ ಮಾರೆ ಹಂಗೆ ಅಂದ. ನಂಗೆ ಅಷ್ಟೊಂದು ಚೆನ್ನಾಗ್ ಮಾಡ್ತೀನ. ಇದು ನನ್ಗೆ ಪ್ರೇರಣೆ ಕೊಡ್ತು. ಎತ್ತಿ ಒಂದ್ ಇಲ್ಲಿಗೆ ಬಂದು ಕುಡಿಸ್ತು. ಮಾಡಬಹುದು, ನಾನು ಪರವಾಗಿ ಮಾಡಬಹುದು ಅಂತ. ಅದಾದ ನಂತರ ಕೆಲವು ಕಾಮೆಂಟ್ಗಳು ಸ್ಟಾರ್ಟ್ ಆದವು. ವಿಡಿಯೋ ವೈರಲ್ ಆಗ ಸ್ಟಾರ್ಟ್ ಆಯ್ತು. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ಫಸ್ಟ್ ಯಾರು ಬೈತಿರ್ಲಿಲ್ಲ. ಯಾವಾಗ ವಿಡಿಯೋಗಳು ವೈರಲ್ ಸ್ಟಾರ್ಟ್ ಆದೋ ಜನ ಬೈಕ್ ಸ್ಟಾರ್ಟ್ ಆದ. ನೆಗೆಟಿವ್ ಕಾಮೆಂಟ್. ನಮ್ಗೆ ನೆಗೆಟಿವ್ ಕಾಮೆಂಟ್ಗೆಲ್ಲ ಹಿಂಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಗೊತ್ತೇ ಇಲ್ಲ. ಇವ್ರು ಯಾಕೆ ಬೈತಾರ ಇವ್ರು ಯಾಕೆ ಬೈ ನಾನ್ ಸೊಳ್ಳೆ ಮಾಡ್ತೇನೆ ಅನ್ಬಿಟ್ಟು ಒಂದು 15 ದಿನ ಬಿಟ್ಬಿಟ್ಟೆ. ಅದು ಒಂದು 15 ದಿನ ತಿಂಗಳೇ ಬಿಟ್ಬಿಟ್ಟೆ. ಬೇಡಕ್ಕೆ ಬೇಡ ಅಂದ್ಬಿಟ್ಟು. ಸೊ ಒಂದು 15 ದಿವಸ ಬ್ರೇಕ್ ಅಲ್ಲಿಗೆ. ಬ್ರೇಕ್ ಮಾಡಿದೆ. ಒಂದು 15 ದಿನ ತಿಂಗಳೇ ಮಾಡಿದೆ ಅನ್ಕೊಳ್ಳಿ. ಆಮೇಲೆ ಯಾರೋ ಫ್ರೆಂಡ್ ಸಿಕ್ಕಿ, ಗುರು ಹಂಗೆ ಕಣೋ ಅದ್ರಲ್ಲಿ ಕೆಟ್ಟದು ಬರ್ತವೆ, ಯಾರೋ ಒಬ್ಬ ಮಾಡ್ತಾನೆ. ಈಗ ಹೊಗಳೋರು ಎಷ್ಟಿದಾವೆ ತೆಗದ ನನ್ನ ಪೇಜ. ಯಾರ ಅಪ್ಪ ಅಕ್ಕ ಅಂತ ಯಾರೋ ಒಂದ್ 2-3 ಜನ ಅಂದಿರ್ತಾರೆ. ಇನ್ನ 20-30 ಗುಡ್ ಕಮೆಂಟ್ ಬಂದವಲ್ಲಪ್ಪ. ಆತರ ನೆಗೆಟಿವ್ ಕಮೆಂಟ್ಸ್ ಬಂದಿದ್ಕೆ ನಾನು ನಿಲ್ಸ್ಬಿಟ್ಟಿದ್ದೆ, ನಂಗೆ ಗೊತ್ತಾಗ್ದೇನೆ. ಆಮೇಲೆ ಅವ್ನ್ ಒಬ್ಬ ಪ್ರೇರಣೆ ಕೊಟ್ಟ ಪಾಪ ನನ್ನ ಫ್ರೆಂಡ್. ಆಮೇಲೆ ಆ ಟಿಕ್ ಟಾಕ್ ಅಪ್ಲಿಕೇಶನ್ ನನಗೆ ಪರಿಚಯ ಮಾಡ್ಕೊಟ್ಟವ್ರು ಅಭಿ ಅಂತ. ಅವರು ಇಲ್ಲೇ ಬೆಂಗಳೂರಲ್ಲಿ. ಅಭಿ ಅವ್ರು ಈಗ ಪೊಲೀಸ್ ಆಗಿದ್ದಾರೆ. ಪೊಲೀಸ್ ಗೊತ್ತಿಲ್ಲ ಅವರೇ ಎಡಕಟ್ಟಿದ್ದು ನನಗೆ. ಬಟ್ ಅವ್ರು ನೆನ್ಸ್ಕೋಬೇಕು. ಆ ಬ್ರೇಕ್ ಆದಾಗ ಇನ್ಸ್ಪೈರ್ ಮತ್ತೆ ನೆಗೆಟಿವ್ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದಂತ ವ್ಯಕ್ತಿ ನನ್ನ ಫ್ರೆಂಡ್ ಮಲ್ಲಿಕಾ. ಓಕೆ, ಅವರು ಅದೇ ಊರ? ಅವ್ರು ನಮ್ಮೂರೇ. ನನ್ನೇಜು. ಇಬ್ರು ಒಂದೇ ಸ್ನೇಹಿತರು. ಈಗಲೂ ಟಚ್ ಅಲ್ಲಿ ಇದ್ದೀರಾ? ಇದ್ದಾರೆ. ತುಂಬಾ ನನ್ಗೆ ಹೆಲ್ಪ್ ಮಾಡೋದು ಸರ್. ಅವ್ರನ್ನ ನಾನು ಈ ವೇದಿಕೆಯಲ್ಲಿ ಹೇಳಿ ಅವ್ರ ಹೆಸರು ತರೋದು ಒಳ್ಳೇದಾಗ್ತದೆ. ಸೊ ಈ ನಿಮ್ಮ ಜರ್ನಿಲಿ ಅವ್ರದ್ದು ಒಂದೊಂದು ಪ್ಲಸ್ ಪಾಯಿಂಟ್ ಇದೆ ಸರ್. 15 ದಿವಸ ಅಭಿ ಅವ್ರದ್ದು ಒಂದ್ ಕಡೆ ಪ್ಲಸ್ ಅಂದ್ರೆ ಸಪೋರ್ಟ್ ಮಾಡಿದ್ರೆ, ಮಲ್ಲಿಕಾ ಬೇರೆ ತರ ಇನ್ನೊಂದ್ ತರ ಸಪೋರ್ಟ್. ಕಂಟೆಂಟ್ ಕೊಡೋದು, ಈ ರೀತಿ ಮಾಡೋದು. ಕೂಡ ನಾನು ಮೊಬೈಲ್ ಇಟ್ಕೊತೀನಿ ಅನ್ನೋದು, ಓನ್ ವಾಯ್ಸ್ ಮಾಡೋ ಅನ್ನೋದು, ಇದೆಲ್ಲ ನಾವು ಹೇಳ್ಕೊಟ್ಟಿದ್ದು ಅಂದ್ರೆ ಸಪೋರ್ಟ್ ಮಾಡಿದ್ದು, ಸಹಕಾರ ಕೊಡ್ಬೋದು. ಅದಕ್ಕೆ ಮಲ್ಲಿಕಂಗೆ ಈ ವೇದಿಕೆ ಮೂಲಕ ಅಂದ್ರೆ ಇದರಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾವ್ದೋ ವಿಚಾರ ಮಾತಾಡ್ತಾರೆ. ಬ್ರೇಕ್ ಆದ್ಮೇಲೆ 15 ದಿವಸ ಬ್ರೇಕ್ ಆಗಿತ್ತು. ಆಮೇಲೆ ಸ್ಟಾರ್ಟ್ ಮಾಡಿದೆ ಸರ್. ಜಗೇಶನ್ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಮತ್ತೆ ತಗೊಂಡು ನಾನೆಲ್ಲ ಒಂದು ಲಾರಿ ಚಡ್ಡಿ ಇತ್ತು ನಮ್ಮ ಮನೆ, ಅದು ಹಾಕೊಂಡು ಟವಲ್ ಹಾಕಿ ಜಗೇಶನ್ ವಿಡಿಯೋ ಸ್ಟಾರ್ಟ್ ಮಾಡ. ಅದೇ ವಿಡಿಯೋ ಫಸ್ಟ್ ವೈರಲ್ ಆಗ್ಬಿಟ್ಟಿದ್ದು. 1 ಲಕ್ಷ ಏನೋ ಓಡ್ಬಿಟ್ಟಿತ್ತು ಟಿಕ್ ಟಾಕ್ 1 ಲಕ್ಷ. ಅವಾಗೇನು ಜಾಸ್ತಿ ಯೂಸ್ ಹೋಗ್ತಿರ್ಲಿಲ್ಲ. ಅದು ಹೋದಾಗ ಫಾಲೋವರ್ಸ್ ಒಂದು 2-3 ಸಾವಿರ ಜನ. ಅದೇ ಸರ್ ಹಂಗೆ. ಆಮೇಲೆ ಜಗೇಶನ್ ವಿಡಿಯೋಸ್ ಅದಕ್ಕೆ ಹೋಗಿರೋ ವಿಡಿಯೋನ ಮಾಡ್ತಾ ಇದ್ದೆ. ಮಾಡ್ತಾ ವೈರಲ್ ಆಯ್ತು. ಆಮೇಲೆ ಯಾರೋ ಒಬ್ರು ಪುಣ್ಯ ಕೂಡ ಹಿಂಗೆ, ನೀನು ವಾಯ್ಸಲ್ಲಿ ಚೆನ್ನಾಗಿದೆ ಕಣ, ವಾಯ್ಸು ಟ್ರೈ ಮಾಡೋದು. ಓನ್ ವಾಯ್ಸಲ್ಲಿ ಮಾಡಕ್ಕೆ. ಓನ್ ವಾಯ್ಸಾ ನೀನು ಹಿಂಗೆ ನೋಡು, ಹಿಂಗೆ ಮಾಡು ಅಂತ ಹೇಳ್ಕೊಟ್ಟ.
ನಮ್ಮ ಫ್ರೆಂಡೇ ಹೇಳ್ಕೊಟ್ಟ ಈ ಥರ ಮಾಡು ಅಂತ. ಟ್ರೈ ಮಾಡಿದೆ ಸರ್, ನೋಡೋಣ. ಓಕೆ, ವರ್ಕ್ ಆಯ್ತು. ಆಗ್ರಲ್ಲಿ ಯಾರೋ ಬಂದ್ಬಿಟ್ಟು ಲೋ ನೀನು ವಾಯ್ಸ್ ಚೆನ್ನಾಗಿಲ್ಲಕ್ಕಲ್ಲ ಮಾಡ್ಬೇಡ ನೋಡಕ್ಕಾಗಲ್ಲ ಅಂದ್ಬಿಟ್ಟ. ನಮ್ಗೆ ಸರ್ ನಮ್ಗೆ ಗೊತ್ತಾಯ್ತಾ ಇಲ್ಲ, ಹಿಂಗ ಅಂದಾಗ ನಾವು ಬಗ್ಗಬಾರದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇನ್ ಹೇಳ್ತಾರ ಸರ್ ಈಗ ಅಂದ್ಬಿಟ್ಟು ತಿರ್ಗಾ ನಿಲ್ಲಿಸ್ಬಿಟ್ಟೆ ಸರ್. ಮತ್ತೆ ಟಿಕ್ ಟಾಕ್ ನಿಲ್ಸಿಲ್ಲ, ಓನ್ ವಾಯ್ಸ್ ನಿಲ್ಸ್ಬಿಟ್ಟೆ. ಓನ್ ವಾಯ್ಸ್ ನಿಲ್ಸಿದ್ರು. ಆಮೇಲೆ ಹೆಂಗೆ ಲಿಪ್ಸಿಂಗ್ ಮಾಡ್ಕೊಂಡು ಹೋಯ್ತಾ ಇದೆ. ಮತ್ತೆ ಮಾಮೂಲಿ ಗುರು ನಿನ್ ವಾಯ್ಸ್ ಅದ್ಭುತವಾಗಿದೆ ಅಂತ ಕಮೆಂಟ್. ಮತ್ತೆ ಪಾಸಿಟಿವ್ ಮತ್ತೆ ಎತ್ಕೊಂಡೆ. ಆಗ್ಲೇ ಸ್ಟಾರ್ಟ್ ಮಾಡ್ದನು ಸರ್, ಹಿಂದಕ್ಕೆ ತಿರುಗಿ ನೋಡೇ ಇಲ್ಲ ಸರ್. ಅಲ್ಲಿಂದ ಅಲ್ಲಿ ಕೆಟ್ಟದ್ದು ಒಳ್ಳೇದು ಯಾವ್ದು ಅಂತ ನನ್ಗೆ ತಿಳ್ಕೊಂಡೆ. ಮುಗೀತಾರ್ಗೆ ಏನ್ ತಿರುಗಿ ನೋಡೇ ಇಲ್ಲ ಸರ್. ವಿಡಿಯೋ ಹಾಕ್ತಾ ಇರೋದು ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ. ಕಾಮೆಂಟ್ ಏನಾರ ಬಂದು ನನ್ನವರು ಅಂತ ಇದಾರೆ, ನನ್ನವರು ಅಂತ ನನ್ಗೆ ಒಳ್ಳೆ ಕಾಮೆಂಟ್ ಮಾಡಕ್ಕೆ ಅಂತ ನಮ್ ಕನ್ನಡಿಗರು ಇದಾರೆ. ಅದ್ರಲ್ಲಿ ಯಾರೋ ಒಬ್ಬ ಏನೋ ಒಂದು ಆಗ್ತಾನೆ ಅಂದ್ಬಿಟ್ಟು ಹಾಕ್ತಾರೆ. ಸ್ವಲ್ಪ ಇಷ್ಟ ಆಗಿಲ್ಲ ಅಂತಂದಾಗ ಅಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟ ಆಗಿಲ್ಲ ಅಂತಂದ್ರೆ ಓಕೆ, ಇಷ್ಟ ಅಂದ್ರೆ ಅದ ಅವಶ್ಯಕತೆ ಇಲ್ಲ ಸರ್. ಆದ್ರೂ ಆಗ್ತಾರೆ ಕಮೆಂಟ್ಸ್ಗಳು, ಏನು ಮಾಡಕ್ಕಾಗಲ್ಲ, ಆಗ್ತಾರೆ. ಹಾಕಿ ಬಿಡಿ, ಕೆಚ್ಕ ಹೋಯ್ತಾ ಇದ್ದಿದೆ ಸರ್. 2 ವರ್ಷ ಸ್ಟಾಪೇ ಇಲ್ಲ. ಮತ್ತೆ ನಾನ್ ಸ್ಟಾಪ್. ಬಟ್ ಟಿಕ್ ಟಾಕ್ ಒಮ್ಮೆ ಬ್ಯಾನ್ ಆಯ್ತಲ್ವಾ? ಬ್ಯಾನ್ ಆಯ್ತು. ಬ್ಯಾನ್ ಆದ್ಮೇಲೆ ಮತ್ತೆ ಒಂದು 8-9 ತಿಂಗಳು ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಅಕೌಂಟ್ ಐತೆ. ಗೊತ್ತೇ ಇಲ್ಲ ನನಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಟರ್ನ್ ಆಗಿದೆ. ಇನ್ಸ್ಟಾಗ್ರಾಮ್ಗೆ ಕರ್ಕೊಬಂದಂತ ವ್ಯಕ್ತಿ ಮಂಡ್ಯ ಚೇತನ್. ಅವ್ರನ್ನೂ ಕೂಡ ಈ ವೇದಿಕೆಯಲ್ಲಿ ನೆನ್ಸ್ಕೊತೀನಿ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಆ ಚೇತನ್ ಅವರು ಕರ್ಕೊಬಂದಿದ್ದಾರೆ. ಸ್ಟಾರ್ಟ್ ಮಾಡಿದ್ರು ಹೆಂಗೆ ಗೊತ್ತಾ? 1 ಮಿಲಿಯನ್ ಹಣ, 1 ಮಿಲಿಯನ್ ಕನ್ನಡ ಇದ್ದಿದ್ದು ನಿನಗೆ ಫಾಲೋವರ್ಸ್ ಟಿಕ್ ಟಾಕ್ ಅಲ್ಲಿ. ಅಣ್ಣ ನೀನ್ ಪಾರಣ ಸಾಕು ಹೋಯ್ತದೆ. ಒಂದ್ 10ರಿಂದ 15 ವಿಡಿಯೋ ಮಾಡೋ ಸಾಕು. ನೀನು 10ರಿಂದ 15 ವಿಡಿಯೋ ಮಾಡೋ ಸಾಕು. ನಾನು ಅನ್ನೋರು ಪಾಪ ಅನ್ನೋನು ಅಂದ್ಬಿಟ್ಟೆ ಕಟ್ ಮಾಡ್ಕೊಳ್ಳಿ. ಅನ್ನೋರು ಅವ್ರು ಹೇಳಿದ್ದಾರೆ ಕರೆಕ್ಟ್ ಆಯ್ತು. ಮತ್ತೆ ಸ್ಟಾರ್ಟ್ ಮಾಡಿದ್ರು. ಒಂದು 10ರಿಂದ 15 ವಿಡಿಯೋ ಗಂಟೆ ಹೋಗ್ಲಿಲ್ಲ. 15ರಿಂದ 30 ವಿಡಿಯೋ ಗಂಟೆ ಹೋಗಂಟ ಒಂದ್ ಎತ್ಕತ್ತು ಸರ್ ಅಷ್ಟೇ ವಿಡಿಯೋ. 1 ತಿಂಗಳಿಗೆ 1 ಲಕ್ಷ. 1 ತಿಂಗಳಿಗೆ 1 ಲಕ್ಷ ಫಾಲೋವರ್ಸ್ ಬಂದಿರೋದು ಇನ್ಸ್ಟಾಗ್ರಾಮ್. ಏನು ಪ್ರಮೋಟ್ ಮಾಡಿಲ್ಲ, ಏನು ಮಾಡಿಲ್ಲ, ವಿಡಿಯೋಸ್ ಆಗ್ತಾ ಇದೆ ಅಷ್ಟೇ. ಅಂದ್ರೆ ನಮ್ ಕನ್ನಡಿಗರ ಮನಸ್ಸು ಹೆಂಗೆ ಸರ್? ನೋಡಿದ್ರು, ಲೈಕ್ ಮಾಡಿದ್ರು ಅಷ್ಟೇ. ನೋಡಿದ್ರು, ಹಳ್ಳಿ ಹುಡುಗರು ಸಪೋರ್ಟ್ ಮಾಡಿ ಅಷ್ಟು. ನಾನು ಅವ್ರಿಗೆ ಬೇಜಾರಾಗುವಂಗೆ ನಾನು ವಿಡಿಯೋ ಮಾಡ್ತೀನಿ, ಖುಷಿ ಪಡಂಗೆ ಮಾಡಿ ಎಂಟರ್ಟೈನ್ಮೆಂಟ್. ಅವರು ಅಂದ್ರೆ ಮನೋರಂಜನೆ ಸಿಗ್ತಾ ಇತ್ತು. ಪುಷ್ ಮಾಡಿದ್ರು ಮೇಲ್ಗಡೆ, ಮಾಡಪ್ಪ ಇನ್ನ ಚೆನ್ನಾಗಿ ಮಾಡು, ಇಷ್ಟೇ, ಇನ್ನೇನಿಲ್ಲ. ಅದು ನಾನು ಅವತ್ತೇನಾರ ಬ್ಯಾಡ್ ಕಮೆಂಟ್ ಆಗ್ತಾವ್ರೆ ಅಂತ ನಾನು ನಿಲ್ಸ್ಬಿಟ್ಟಿದ್ರೆ ಇವತ್ತಿಲ್ಲಿ ಬರ್ತಿರ್ಲಿಲ್ಲ. ನಾವಿಬ್ರು ಮೀಟ್ ಆಗಿ ನೀವು ಯಾರು ಅಂತ ಗೊತ್ತಾಯ್ತು, ನಾನು ಯಾರು ಅಂತ ಗೊತ್ತಾಯ್ತು ನಿಮ್ಗೆ. ನಿಮ್ಗೂ ಯಾರು ಗೊತ್ತಿಲ್ಲ, ನನ್ಗೆ ಯಾರು ಅಂತಾನೂ ಗೊತ್ತಾಯ್ತಿದ್ದಿಲ್ಲ. ಹಂಗಾಗೋದು. ಈ ವೇದಿಕೆಯ ಮೂಲಕ ಬಹಳ ಪ್ರೀತಿಯಿಂದ ಹೇಳ್ತೀನಿ ಸರ್, ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಜನಗಳು. ಸುತ್ತಮುತ್ತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನೋಡಿದವರು ಮಾಡಿದ್ದಾರೆ. ಬಿಡಿ, ಯಾಕೋ ನೆನೆಸ್ಕೊಂಡ್ರೆ ಫೀಲ್ ಆಯ್ತೈತೆ. ಯಾಕೆಂದ್ರೆ ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು, ಅಂದ್ರೆ ಸಾರ್ ನಾನು ಬೆಳಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅದು ಗೊತ್ತಿರಲಿ ನಿಮ್ಗೆ. ಬಟ್ ಇಲ್ಲಿ ಬಂದು ನಿಮ್ಮಂತರ ಎಲ್ಲ ಮಾತಾಡ್ಸ್ತಾರಲ್ಲ, ನಾನು ಮಾತಾಡ್ತಾ ಕೂತಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು ಸರ್. ಅಲ್ಲ, ಇರೋದೊಂದು ಬದುಕು, ಎಲ್ಲರ ಜೊತೆ ಬದುಕು ಅಷ್ಟೇ. ಎಲ್ಲಾರನ್ನೂ ಭೇಟಿ ಆಗ್ತಾ ಇದೀವಿ. ಖಂಡಿತ ಹೋದಾಗ ನೆನಪು ಮಾತ್ರ ಇರುತ್ತಷ್ಟೇ. ಹೌದು ಸರ್. ಸೊ ಈಗ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದು ಬೆಳವಣಿಗೆ ಇಲ್ಲಿವರೆಗೂ ಆಯ್ತು. ಹೌದು ಸರ್.